ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ನಡುವೆ ಒಂದಿಷ್ಟು ಸಂಘರ್ಷ ನಡೆದಿತ್ತು. ಒಂದು ಕಡೆ ಪಥಸಂಚಲನಕ್ಕೆ ಅವಕಾಶ ಕೊಡಬಾರದು ಚಿತ್ತಾಪುರದಲ್ಲಿ ಅಂತ. ಚಿತ್ತಾಪುರದಲ್ಲಿ ಕೊನೆಗೂ ಆರ್ಎಸ್ಎಸ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆರ್ಎಸ್ಎಸ್ ಪರೇಡ್ಗೆ ಷರತ್ತುಬದ್ಧ ಅನುಮತಿಯನ್ನ ಹೈಕೋರ್ಟ್ ಕೊಟ್ಟಿದೆ. ಕಲಬುರಗಿ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ವಿಚಾರಣೆ ಆಯಿತು. ನವೆಂಬರ್ 16ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತೆ. ಆದರೆ ಷರತ್ತುಬದ್ಧ ಪಥಸಂಚಲನ 350 ಜನ ಭಾಗಿಯಾಗಲಿಕ್ಕೆ ಕಲಬುರಗಿ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಮಧ್ಯಾಹ್ನ 3:15ರಿಂದ 5:45ರವರೆಗೆ ಪಥಸಂಚಲನಕ್ಕೆ ಅವಕಾಶ. ಸರ್ಕಾರ ಆರ್ಎಸ್ಎಸ್ ಸಂಘರ್ಷದಲ್ಲಿ ಕೊನೆಗೂ ಸಂಘಕ್ಕೆ ಜಯವಾಗಿದೆ. ಆರ್ಎಸ್ಎಸ್ನವರು ಖುಷಿ ಪಡುವಂಥ ವಿಚಾರ ಇದು. ಚಿತ್ತಾಪುರದಲ್ಲಿ ಕೊನೆಗೂ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಆರ್ಎಸ್ಎಸ್ ಭಾರತ ದಲಿತ ಪ್ಯಾಂಥರ್, ಭೀಮ್ ಆರ್ಮಿ, ಹೀಗೆ 10ಕ್ಕಿಂತ ಹೆಚ್ಚು ಸಂಘಟನೆಗಳು ಸಂಘ ಸಂಸ್ಥೆಯವರು ಅರ್ಜಿಯನ್ನು ಹಾಕಿದ್ವು. ನಮಗೂ ಕೂಡ ಅವಕಾಶ ಕೊಡಬೇಕು, ನಮಗೂ ಪಥಸಂಚಲನ ಮಾಡಲಿಕ್ಕೆ, ಮೆರವಣಿಗೆ ಮಾಡಲಿಕ್ಕೆ, ಸಭೆ ಮಾಡಲಿಕ್ಕೆ, ಹೀಗೆ ನಾನಾ ವಿಚಾರಗಳನ್ನು ಇಟ್ಕೊಂಡು ಅರ್ಜಿಯನ್ನು ಹಾಕಿದ್ವು. ಆದರೆ ಅವತ್ತು ಆರ್ಎಸ್ಎಸ್ ಏನು ಹೇಳ್ತಂದ್ರೆ ಎಲ್ರಿಗೂ ಅವಕಾಶ ಕೊಡಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಸರ್ಕಾರದ ವಿರುದ್ಧವಾಗಿ ಈಗ ಆರ್ಎಸ್ಎಸ್ ಗೆದ್ದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಕೊಡ್ತಾ ಹೋಗ್ತಾರೆ. ಅನಿಲ್ ಸ್ವಾಮಿ, ಚಿತ್ತಾಪುರದ ಶಾಸಕ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ಗೆ ಕಡಿವಾಣ ಹಾಕಬೇಕಂತ ಸರ್ಕಾರಕ್ಕೆ ಪತ್ರ ಬರೀತಾರೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಹೈಕೋರ್ಟ್ ಮೆಟ್ಟಿಲೇ ಇರ್ತದೆ. ಈಗ ಆರ್ಎಸ್ಎಸ್ ಖುಷಿ ಪಡುವಂಥ ವಿಚಾರ, ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಅನಿಲ್ ಸ್ವಾಮಿ? ಸಚಿನ್, ನಿಜಕ್ಕೂ ಕೂಡ ಕಳೆದ 25 ದಿನ ಹಾಗೂ 1 ತಿಂಗಳಿನಿಂದ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ತಾರ್ಕಿಕ ಅಂತ್ಯ ಕಂಡಿಂತ ಹೇಳಬಹುದು. ಈಗಾಗಲೇ ಕಲಬುರಗಿ ಜಿಲ್ಲಾಡಳಿತದಿಂದ ಶಾಂತಿ ಸಭೆಯನ್ನ ಹೈಕೋರ್ಟ್ ಪೀಠಕ್ಕೆ ವರದಿ ಸಲ್ಲಿಸಿತ್ತು. ಅದರಂತೆ ಹೈಕೋರ್ಟ್ ಪೀಠದಲ್ಲಿ ಸಹ ಏನೊಂದು ಆರ್ಎಸ್ಎಸ್ ಅರ್ಜಿ ವಿಚಾರಣೆ ನಡೆಸಿತ್ತು. ಅದರಂತೆ ನವೆಂಬರ್ 16ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಕಲಬುರಗಿ ಜಿಲ್ಲಾಡಳಿತ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಇದರ ಜೊತೆಗೆ ಕಲಬುರಗಿ ಹೈಕೋರ್ಟ್ ಪೀಠ ಕೂಡ ಕೆಲವೊಂದು ಸೂಚಿ ಮತ್ತು ಕೆಲವೊಂದು ರೂಲ್ಸ್ ಗಳನ್ನು ಕೂಡ ಜಾರಿ ಮಾಡಿದೆ. ಪಥಸಂಚಲನದಲ್ಲಿ ಕೇವಲ 300 ಜನ ಗಡವೇಷಧಾರಿಗಳು ಮತ್ತು 25 ಜನ ಬ್ಯಾಂಡ್ ಬಾರಿಸುವವರು ಸೇರಿದಂತೆ ಒಟ್ಟು ಪಥಸಂಚಲನದಲ್ಲಿ 325 ಜನ ಮಾತ್ರ ಭಾಗಿಯಾಗಬೇಕು. ನವೆಂಬರ್ 16ರಂದು ಮಧ್ಯಾಹ್ನ 3:30 ಸಂಜೆ ಅಂದ್ರೆ ಸೂರ್ಯಾಸ್ತದವರೆಗೆ ಪಥಸಂಚಲನ ಮಾಡಲು ಆರ್ಎಸ್ಎಸ್ಗೆ ಜಿಲ್ಲಾಡಳಿತ ಅನುಮತಿ ನೀಡಿದೆ. ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದ ಎಂಜಿಎಸ್ ಕಮರ್ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆದಿತ್ತು. ಆರ್ಎಸ್ಎಸ್ ಪರ ವಕೀಲರಾದ ಅರುಣ್ ಶಾ ಮತ್ತು ಸತ್ಯನಾರಾಯಣ ಕಾಡೂರ್ ಆಚಾರ್ಯ ಕೂಡ ಈ ಒಂದು ವಾದ ಮಂಡಿಸಿದರು. ಹೀಗಾಗಿ ಅಂತಿಮವಾಗಿ ಕಳೆದ ಹಲವು ದಿನಗಳಿಂದ ತೀವ್ರ ಚರ್ಚೆ ಮತ್ತು ಕುತೂಹಲಕ್ಕೆ ಎಡೆಮಾಡಿಕೊಂಡಿದ್ದ ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಕೊನೆಗೂ ಅವಕಾಶ ಸಿಕ್ಕಿದೆ. ಈ ಮೂಲಕ ಏನೊಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅಡ್ಡಿಪಡಿಸಲು ಸಜ್ಜಾಗಿದ್ದ ಇತರ ಸಂಘಟನೆಗಳು ಮತ್ತು ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ ಅಂತ ಹೇಳಬಹುದು. ಸಚಿನ್. ಅನಿಲ್ ಸ್ವಾಮಿ, ಧನ್ಯವಾದ. ಒಂದು ಕಡೆ ಈಗ ಚಿತ್ತಾಪುರದಲ್ಲಿ ನಾವು ಪಥಸಂಚಲನ ಮಾಡೇ ತೀರ್ತೀವಿ ಅಂತ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇತ್ತು. ಇನ್ನು ಚಿತ್ತಾಪುರದ ಶಾಸಕ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಒಂದು ಜಾಗದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು, ದೊಣ್ಣೆ ಇಟ್ಕೊಂಡು ಇವರು ಪಥಸಂಚಲನ ಮಾಡ್ತಾ ಇದ್ರೆ ಅಂದರೆ ಇವರು ದೇಶಕ್ಕೆ ಏನು ಸಂದೇಶ ಕೊಡ್ತಾರೆ ಅನ್ನುವಂತಹ ಒಂದು ಪ್ರಬಲವಾದಂತಹ ಒಂದು ವಾದವನ್ನು ಮಂಡಿಸಿದರು. ಇದು ಕಲಬುರಗಿಯ ಹೈಕೋರ್ಟ್ ಅಂಗಳಕ್ಕೂ ಹೋಗಿ ತಲುಪುತ್ತೆ. ಇನ್ನು ಕಲಬುರಗಿಯ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಶಾಂತಿ ಸಭೆ ಆಗ್ತದೆ. ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಇರ್ಬೋದು, ಭೀಮ್ ಆರ್ಮಿ ಇರ್ಬೋದು, ಭಾರತ ದಲಿತ ಪ್ಯಾಂಥರ್ ಇರ್ಬೋದು, ಹೀಗೆ 10ಕ್ಕಿಂತ ಹೆಚ್ಚು ಸಂಘಟನೆಯವರಿಗೆ ಶಾಂತಿ ಸಭೆಗೆ ಕರೆದಿದ್ರು. ಆ ಶಾಂತಿ ಸಭೆಯಲ್ಲೇ ಫೈನಲ್ ಆಗಿ ಆರ್ಎಸ್ಎಸ್ನವರು ನಮಗೂ ಅವಕಾಶ ಕೊಡಿ, ಬೇರೆಯವರಿಗೂ ಅವಕಾಶ ಮಾಡಿಕೊಡಿ ಅಂತ ಒಂದು ಕಡೆ ಚೆಕ್ಮೇಟನ್ನು ಇಡ್ತಾರೆ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತದೆ, ಯಾಕೆ ಸರ್ಕಾರಿ ಜಾಗದಲ್ಲಿ ಪಥಸಂಚಲನ ಮಾಡಬಾರ್ದು, ಸರ್ಕಾರಿ ಜಾಗವನ್ನು ಯಾಕೆ ಬಳಕೆ ಮಾಡ್ಕೋಬಾರ್ದು ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನು ಹೈಕೋರ್ಟ್ ಮಾಡುತ್ತೆ. ಆ ಸಂದರ್ಭದಲ್ಲೂ ಕೂಡ ಸರ್ಕಾರಕ್ಕೆ ಒಂದು ಮುಖಭಂಗ ಆಗುತ್ತೆ, ಹಿನ್ನಡೆ ಆಗುತ್ತೆ. ಈಗ ಮತ್ತೊಮ್ಮೆ ಸರ್ಕಾರಕ್ಕೆ ಇದು ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಈಡಾದ್ರ ಹಾಗಾದರೆ ಪ್ರಿಯಾಂಕ್ ಖರ್ಗೆಗೆ ಎಲ್ಲೋ ಒಂದು ಕಡೆ ಇದು ಹಿನ್ನಡೆ ಆಯ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಈ ಹಿಂದೆ ಎಲ್ಲ ಆರ್ಎಸ್ಎಸ್ನವರು ಸಾಕಷ್ಟು ಪಥಸಂಚಲನಗಳನ್ನು ಮಾಡಿದ್ದಾರೆ. ಆದರೆ ಅಹಿತಕರ ಘಟನೆಗಳು ಎಲ್ಲೂ ಕೂಡ ನಡೆದಂತೆ ಕಾಣಿಸ್ತಾ ಇರಲಿಲ್ಲ. ಆದರೆ ಈ ಸಲ 10,000 20,000 ಜನ ಬರೋಂಗಿಲ್ಲ, 350 ಜನರಿಗೆ ಮಾತ್ರ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಕೂಡ 3:15 ನವೆಂಬರ್ 16 3:15 5:45ರವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪಥಸಂಚಲನಕ್ಕೆ. ಒಂದಿಷ್ಟು ನಿರ್ಬಂಧಗಳಿದ್ದಾವೆ, ಆ ಕಂಡೀಷನನ್ನು ಇವರು ಫಾಲೋ ಮಾಡಲೇಬೇಕಾಗ್ತದೆ. ಮತ್ತೇನಾದರೂ ಬೇರೆ ರೀತಿಯಾದಂತಹ ತಿರುವು ಪಡ್ಕೊಂಡ್ರೆ ಅದಕ್ಕೆ ಈ ಕಾರ್ಯಕ್ರಮದ ಆಯೋಜಕರೇ ಅದಕ್ಕೆ ಹೊಣೆಗಾರರಾಗ್ತಾರೆ.